ವಿದ್ಯಾರ್ಥಿ ಮಿತ್ರರಿಗೆಲ್ಲರಿಗೂ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಇಂದಿನ ವಿಡಿಯೋ ತರಗತಿಯಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಆವೃತ್ತಿ ವಿತರಣೆಯನ್ನು ತಯಾರಿಸುವ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ಅಂಕಗಳ ಪರಿಕಲ್ಪನೆಯ ನಂತರ ವರ್ಗಾಂತರಗಳ ಮಿತಿಗಳು, ವರ್ಗಾಂತರ ಮಿತಿಗಳ ವಿಧಗಳು ಮತ್ತು ಮಧ್ಯಬಿಂದುವನ್ನು ಕಂಡುಹಿಡಿಯುವ ಬಗ್ಗೆ ಸಂಖ್ಯಾಶಾಸ್ತ್ರದ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ, dear students, in this video class we will learn about concept of score, ಅಂಕದ ಪರಿಕಲ್ಪನೆ. Secondly, limits of a class interval, ವರ್ಗಾಂತರದ ಮಿತಿಗಳು. ಮೂರನೇದಾಗಿ ವರ್ಗಾಂತರದ ಮಿತಿಗಳ ವಿಧಗಳು, ಟೈಪ್ಸ್ ಆಫ್ ಲಿಮಿಟ್ಸ್. ಕೊನೆಯದಾಗಿ ಹಾಗೂ ಬಹಳ ಮುಖ್ಯವಾಗಿ ನಾವು ಕಲಿತಕ್ಕಂಥ ವಿಚಾರ ಇವತ್ತಿನ ತರಗತಿಯಲ್ಲಿ ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಯುವುದು, ಮಿಡ್ ಪಾಯಿಂಟ್ ಆಫ್ ಎ ಕ್ಲಾಸ್ ಇಂಟರ್ವಲ್. ಮೊದಲಿಗೆ ಅಂಕದ ಪರಿಕಲ್ಪನೆಯನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಒಂದು ವಸ್ತುವಿನ ಪರಿಮಾಣವನ್ನು ಸೂಚಿಸುವ ಸಾಂಖ್ಯಿಕ ಸಂಕೇತವನ್ನು ಅಂಕ ಎನ್ನಲಾಗುತ್ತದೆ. ಸೊ ನೀವು ಈಗಾಗಲೇ ನಂಬರ್ ಅನ್ನೋ ಪದವನ್ನು ಅಥವಾ ಸ್ಕೋರ್ ಅನ್ನೋ ಪದವನ್ನು ಕೇಳಿದ್ದೀರ. ನಂಬರ್ ಅನ್ನೋದು ಸಂಖ್ಯೆ, ಸ್ಕೋರ್ ಅನ್ನೋದು ಅಂಕ ಆಗುತ್ತೆ. ಸೊ ಅಂಕವನ್ನು ಯಾವಾಗ ಕೊಡ್ತೀವಿ ಅಂದರೆ, ಯಾವುದಾದ್ರೂ ಒಂದು ವಸ್ತುವಿಗೆ ನಾವು ಕ್ವಾಂಟಿಟಿಯಲ್ಲಿ ಹೇಳಬೇಕಾದ್ರೆ, ಅದರ ಪರಿಮಾಣವನ್ನು ಇಂಡಿಕೇಟ್ ಮಾಡಬೇಕಾದ್ರೆ ಈ ಅಂಕ ಅನ್ನೋದನ್ನು ಬಳಸ್ತಾ ಇದ್ದೀವಿ. ಅಂದರೆ ಅಂಕ ಅಂದರೆ ಏನಪ್ಪ ಅಂದರೆ, ಒಂದು ವಸ್ತುವಿನ ಬಗ್ಗೆ ಅದರ ಪರಿಮಾಣವನ್ನು ಸೂಚಿಸುವಂತಹ ಒಂದು ಸಾಂಖ್ಯಿಕ ಸಂಕೇತ. ಅದನ್ನು ನಾವು ನ್ಯೂಮರಿಕಲ್ ಇಂಡಿಕೇಟರ್ ಅಥವಾ ನ್ಯೂಮರಿಕಲ್ ಸೈನ್ ಅಂತ ಕರಿತೀವಿ. ಈಗಾಗಲೇ ತಮಗೆ ಪ್ರೈಮರಿ ಮತ್ತು ಪ್ರೌಢಶಾಲಾ ಹಂತದಲ್ಲಿ ತಿಳಿದುಕೊಂಡ ಹಾಗೆ ಅಂಕಗಣಿತವನ್ನು ನಾವು ಬಳಸುವಾಗ 0.5 ಅಥವಾ ಅರ್ಧಕ್ಕಿಂತ ಹೆಚ್ಚಿರುವ ಸಂಖ್ಯೆಯನ್ನು 1 ಅಂತ, ಅಥವಾ 0.5ಕ್ಕಿಂತ ಕಡಿಮೆ ಇರುವ ಸಂಖ್ಯೆನ 0 ಎಂದು ಪರಿಗಣನೆ ಮಾಡ್ತೀವಿ. ಉದಾಹರಣೆಗೆ ನಾವು ಯಾವುದಾದ್ರೂ ಅಂಕವನ್ನು ತೆಗೆದುಕೊಂಡಾಗ 4.5 ಬಂತು ಅಂತಂದರೆ ಅದನ್ನೇನು ಮಾಡ್ತೀವಿ, 5 ಅಂತ ಅದನ್ನು ಪೂರ್ಣ ಸಂಖ್ಯೆಗೆ ವರ್ಗಾವಣೆ ಮಾಡ್ಕೊಳ್ತೀವಿ ಅಲ್ವಾ. ಸೊ ಅದೇ ಥರ ಇಲ್ಲಿ ಒಂದು ಉದಾಹರಣೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಅಂಕ 25 ಅನ್ನೋದನ್ನು ನಾವು ಹೇಗೆ ಹೇಳ್ಬೋದು, 24.5 ಅಂತ ಕನ್ಸಿಡರ್ ಮಾಡಿದಾಗ ಅದು 25ಕ್ಕೆ ಅಂತ ಅರ್ಥ ಆಗುತ್ತೆ. ಅಥವಾ 25.5 ಅಂದರೆ ಅದರ ಒಳಗಡೆ ಬರ್ತಕ್ಕಂಥ ಎಲ್ಲ 25.4 ಅಂದರೂ ಕೂಡ ನಾವು 26 ಸಂಖ್ಯೆಗೆ ಹೋಗಲ್ಲ. ಅದನ್ನೇನು ಮಾಡ್ತೀವಿ, 25.4ನ 25 ಅಂತ ತೆಗೆದುಕೊಳ್ತೀವಿ. ಅಂದರೆ 25 ಅನ್ನುವಂತಹ ಒಂದು ಸಂಖ್ಯೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಲಿಮಿಟ್ ಇದೆ, ಒಂದು ಡೆಫಿನೇಷನ್ ಇದೆ. ಅದು ಎಲ್ಲಿಂದ ಎಲ್ಲಿವರೆಗೂ ತನ್ನ ವ್ಯಾಪ್ತಿಯನ್ನು ಹೊಂದಿದೆ ಅಂತ ನಾವು ನೋಡ್ಕೋಬೋದಾಗುತ್ತೆ. ಉದಾಹರಣೆಗೆ ಈ 25 ಅಂಕವನ್ನು ತೆಗೆದುಕೊಂಡಾಗ 24 ಪಾಯಿಂಟ್ ಅನ್ನೋದು ಆ 25ಅನ್ನು ನಾವು ಪೂರ್ಣ ಸಂಖ್ಯೆಗೆ ಮಾಡಿಕೊಳ್ಳುವಂಥ ಅಧಿಕಾರವನ್ನು ಕೊಟ್ಟಂಗೆ. 24.5 ಅಂದರೆ 25. ಅದೇ ಥರ 25.5 ಅದು ಒಳಗಡೆ ಇದ್ದರೆ ಅದನ್ನೇನಂತೀವಿ, 25ಕ್ಕೆ ಸಮ. ಆ 25.5ಅನ್ನು ದಾಟ್ತು ಅಂದರೆ ಮತ್ತೆ ಅದು 26 ಆಗುತ್ತೆ. ಹಾಗಾಗಿ 25 ಅನ್ನುವಂತಹ ಒಂದು ಅಂಕೆಗೆ 2 ಮಿತಿ ಇದ್ದಾವೆ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅವು ಯಾವಪ್ಪ ಅಂದರೆ, ಅದರ ಕೆಳಗಡೆ ಬಂದಾಗ, ಕಡಿಮೆ ಸಂಖ್ಯೆಗೆ ಬಂದಾಗ 24.5ಅನ್ನು ಕೆಳಮಿತಿ ಅಂತ ಕರಿತೀವಿ, 25.5ಅನ್ನು ಆ 25 ಸಂಖ್ಯೆಯ ಮೇಲ್ಮಿತಿ ಅಂತ ಕರಿತೀವಿ. ಸೊ ಈ ರೀತಿ ಪ್ರತಿಯೊಂದು ಅಂಕಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ಅಂತರ ಇದೆ, ಲಿಮಿಟ್ ಇದೆ. ಈ ಉದಾಹರಣೆಯಲ್ಲಿ ನೋಡಿದ ಹಾಗೆ 25ಕ್ಕೆ 24.5 ಮತ್ತು 25.5 ಅನ್ನುವಂತಹ 2 ಮಿತಿಗಳಿದ್ದಾವೆ. ಇವನ್ನು ನಾವು ನೈಜ ಅಥವಾ ಶುದ್ಧ ಮಿತಿಗಳು ಅಂತ ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, the score is nothing but it is the numerical symbol indicating the quantity of a substance. In arithmetic we already know that 0.5 or less than half is treated as 1 and less than 0.5 or half is treated as 0. ಅಂದರೆ 0.5 ಅಥವಾ ಅರ್ಧಕ್ಕಿಂತ ಹೆಚ್ಚು ಇರೋದನ್ನು 1 ಅಂತ ನಾವು ತೆಗೆದುಕೊಳ್ತೀವಿ. ಹಾಗೆ 0.5 ಅಥವಾ ಅರ್ಧಕ್ಕಿಂತ ಕಡಿಮೆ ಅಂತ ತೆಗೆದುಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಸ್ಕೋರ್ 25 represents limit from 24.5 to 25.5. Here 24.5 and 25.5 are limits of 25. Limit 24.5 is called lower limit of 25 and the limit 25.5 is called upper limit of 25. Here 24.5 and 25.5 represent what is known as actual limit of score 25. Remember, every score has got its own limit. Less, it is called lower limit. If it is high, it is called upper limit. In this particular example, 24.5 is lower limit and 25.5 is upper limit of number 25. In this way, any number can have
two limits. One is known as lower and another one is known as upper limit. So this is what called concept of score and the limit of a score. Secondly, we are going to understand about a very interesting point. Every class interval in our previous class, we already know what is class interval. Okay, every class interval has got its own limits. ಈಗಾಗಲೇ ನಾವು ತಿಳ್ಕೊಂಡ ಹಾಗೆ ವರ್ಗಾಂತರಗಳು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಪ್ರತಿ ವರ್ಗಾಂತರವೂ ಕೂಡ ಎರಡು ಅಂಕಗಳನ್ನು ಹೊಂದಿದೆ. ಒಂದು ಕಡಿಮೆ ಅಂಕ ಇದೆ, ಮತ್ತೊಂದು ಹೆಚ್ಚು ಅಂಕ ಇದೆ. ಉದಾಹರಣೆ, ನೀವು ಪಕ್ಕದಲ್ಲಿ ನೋಡಿದ ಹಾಗೆ 35 ಮತ್ತು 39 ವರ್ಗಾಂತರದಲ್ಲಿ 35 ಒಂದು ಅಂಕ ಇದೆ, 39 ಕೂಡ ಮತ್ತೊಂದು ಅಂಕ ಇದೆ. ಇಲ್ಲಿ 35 ಕಡಿಮೆ ಅಂಕ ಇದೆ, 39 ಹೆಚ್ಚು ಅಂಕ ಇದೆ. ಸೊ ಇಲ್ಲಿ ಕಡಿಮೆ ಅಂಕ ಇರುವುದನ್ನು ನಾವು ಕೆಳಮಿತಿ ಅಂತ ಕರಿತೀವಿ, ಹೆಚ್ಚು ಅಂಕ ಇರೋದನ್ನು ಮೇಲ್ಮಿತಿ ಅಂತ ಕರಿತೀವಿ. ಸೊ ಪ್ರತಿ ವರ್ಗಾಂತರವನ್ನು 2 ಅಂಕಗಳಿಂದ ಹೆಸರಿಸಲಾಗಿದೆ. ಈ ಅಂಕಗಳಿಗೆ ವರ್ಗಾಂತರದ ಮಿತಿಗಳು ಎಂದು ಹೇಳಲಾಗುತ್ತದೆ. ಮೊದಲನೇ ಅಂಕಕ್ಕೆ ಕೆಳಮಿತಿ ಎಂದು, ಎರಡನೇ ಅಂಕಕ್ಕೆ ಮೇಲ್ಮಿತಿ ಎಂದು ಕರೆಯಲಾಗುತ್ತೆ. ಉದಾಹರಣೆಯನ್ನು ಕೂಡ ನೀವು ಗಮನಿಸಬಹುದು ಅಲ್ವಾ. In frequency distribution table, each class interval is represented by 2 scores. These scores are called limits of class interval. The first score is called lower limit and second score is called upper limit. Example, in the class interval 35 to 39, 35 is the lower limit and 39 is the upper limit. Similarly, in the class interval 90 to 94, 90 is the lower limit and 94 is the upper limit. Okay, so there are different types of limits. ವರ್ಗಾಂತರದ ಮಿತಿಗಳಲ್ಲಿ ನಾವು ಬಹಳ ಮುಖ್ಯವಾಗಿ 3 ರೀತಿಯ ವಿಧಗಳನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ಅವುಗಳು ಯಾವ್ಯಾವಪ್ಪ ಅಂತಂದರೆ, ಮೊದಲನೇದಾಗಿ ವರ್ಜಿತ ಮಿತಿಗಳು, ಎರಡನೇದಾಗಿ ಸಮಾವಿಷ್ಟಿತ ಮಿತಿಗಳು ಮತ್ತು ನೈಜ ಅಥವಾ ಶುದ್ಧ ಮಿತಿಗಳು. ಸೊ we can see there are important 3 types of limits, namely exclusive limits, inclusive limits and actual or exact limits. ವರ್ಜಿತ ಮಿತಿ ಅಂದ್ರೇನು, ಸಮಾವಿಷ್ಟಿತ ಅಂದ್ರೇನು ಹಾಗೂ ನೈಜ ಅಂದ್ರೇನು ಅನ್ನೋದನ್ನು ನೋಡೋಣ. ಮೊದಲಿಗೆ ವರ್ಜಿತ ಮಿತಿಗಳು. ಯಾವುದೇ ವರ್ಗಾಂತರಗಳಲ್ಲಿ ಕೆಳಮಿತಿಯನ್ನು ಮಾತ್ರ ಪರಿಗಣಿಸಿ ವರ್ಗಾಂತರದ ಮೇಲ್ಮಿತಿಯನ್ನು ಪರಿಗಣಿಸದೇ ಇದ್ದರೆ ಅಂತಹ ವರ್ಗಾಂತರಗಳಿಗೆ ವರ್ಜಿತ ಮಿತಿಗಳ ವರ್ಗಾಂತರ ಎನ್ನಲಾಗುತ್ತದೆ. In any class interval, if only lower limits are considered and upper limits are excluded, then the type of limits are called exclusive limits. You can see the example. In this example, first class interval is represented by 35 and 40 and second interval 40 and 45. You can notice here 40 is becoming upper limit for first class interval and the same number 40 is becoming a lower limit for second class interval. In this type, 40 is acting as both upper as well as lower limit. So we consider here only the lower limit as 35 and not 40 as upper limit. Instead of 40, we are taking the previous number 39 as upper limit in the first class interval. In the same way, in the second class interval, 40 is considered as lower limit, whereas 45 is not taken as upper limit. Instead of 45, we take the previous number 44 as the upper limit. Such limits where we exclude the upper limits which are repeated, then those type of limits are called as exclusive limits. Exclusive limits. In the second type, what is that? In any class interval, both lower limits and upper limits are considered, then the type of limits are called inclusive limits. ಯಾವುದೇ ವರ್ಗಾಂತರಗಳಲ್ಲಿ ಕೆಳಮಿತಿ ಮತ್ತು ಮೇಲ್ಮಿತಿ ಎರಡನ್ನೂ ಲೆಕ್ಕಕ್ಕೆ ಪರಿಗಣಿಸಿದ್ದರೆ ಅಂತಹ ಮಿತಿಗಳ ವಿಧಾನವನ್ನು ಸಮಾವಿಷ್ಟಿತ ಮಿತಿಗಳ ವರ್ಗಾಂತರ ಎನ್ನಲಾಗುತ್ತದೆ. ಉದಾಹರಣೆಯಲ್ಲಿ ನೋಡೋದಾದರೆ, ಈಗಾಗಲೇ ಇದನ್ನು ನೀವು ನೋಡಿದ್ದೀರಲ್ವಾ, 35, 39 ಇಲ್ಲಿ ಯಾವುದೇ ಸಂಖ್ಯೆ ಅದು ಕೆಳಮಿತಿಯಲ್ಲೂ ಕೂಡ ಪುನರಾವರ್ತನೆ ಆಗಿಲ್ಲ, ಮೇಲ್ಮಿತಿಯಲ್ಲೂ ಕೂಡ ಪುನರಾವರ್ತನೆ ಆಗಿಲ್ಲ, ಎಲ್ಲವೂ ಕೂಡ ಬೇರೆ ಬೇರೆ ಅಂಕಗಳೇ ಇದ್ದಾವೆ. ಇಲ್ಲಿ ಯಾವುದನ್ನೂ ಕೂಡ ನಾವು ಬಿಡ್ತಾ ಇಲ್ಲ, ಎಲ್ಲವನ್ನೂ ಕೂಡ
ಲೆಕ್ಕಕ್ಕೆ ಪರಿಗಣಿಸ್ತಾ ಇದ್ದೀವಿ. 35 ಕೆಳಮಿತಿ ಅಂತ ತಗೊಳ್ತೀವಿ, 39 ಮೇಲ್ಮಿತಿ. ಅದೇ ಥರ 40 ಕೆಳಮಿತಿ, 44 ಮೇಲ್ಮಿತಿ. ಈ ರೀತಿ ಇರುವಂತಹ ವರ್ಗಾಂತರಗಳಿಗೆ ನಾವೇನಂತ ಕರಿತೀವಿ? ಸಮಾವಿಷ್ಟಿತ ಅಥವಾ ಇನ್ಕ್ಲೂಸಿವ್ ಲಿಮಿಟ್ಸ್. ನೋ ನಂಬರ್ ಈಸ್ ಎಕ್ಸ್ಕ್ಲೂಡೆಡ್. ಯಾವುದೇ ಒಂದು ಸಂಖ್ಯೆಯನ್ನು ನಾವಿಲ್ಲಿ ಬಿಡ್ತಾ ಇಲ್ಲ, ಎಲ್ಲವನ್ನೂ ಕೂಡ ಲೆಕ್ಕದಲ್ಲಿ ಪರಿಗಣಿಸ್ತಾ ಇದ್ದೀವಿ. ಇಂಥವಕ್ಕೆ ನಾವೇನಂತ ಕರಿತೀವಿ? ಇನ್ಕ್ಲೂಸಿವ್ ಲಿಮಿಟ್ಸ್. ಇನ್ನು ಮೂರನೇ ವಿಧವಾದ ಲಿಮಿಟ್ಸ್. ಇನ್ ಎನಿ ಕ್ಲಾಸ್ ಇಂಟರ್ವಲ್, ಇಫ್ ಆಕ್ಚುಯಲ್ ಲಿಮಿಟ್ಸ್ ಆಫ್ ದ ಬೋತ್ ಲೋವರ್ ಲಿಮಿಟ್ಸ್ ಅಂಡ್ ಅಪ್ಪರ್ ಲಿಮಿಟ್ಸ್ ಆರ್ ಕನ್ಸಿಡರ್ಡ್, ದೆನ್ ದ ಟೈಪ್ ಆಫ್ ಲಿಮಿಟ್ಸ್ ಆರ್ ಕಾಲ್ಡ್ ಇನ್ಕ್ಲೂಸಿವ್ ಲಿಮಿಟ್ಸ್. ಯಾವುದೇ ವರ್ಗಾಂತರಗಳಲ್ಲಿ ನೈಜವಾದ ಮಿತಿಗಳನ್ನು ಒಳಗೊಂಡಿರುವಂತೆ ಕೆಳಮಿತಿ ಹಾಗೂ ಮೇಲ್ಮಿತಿಯನ್ನು ಪರಿಗಣಿಸಿದ್ದರೆ ಅಂತಹ ವರ್ಗಾಂತರ ವಿಧಾನವನ್ನು ನೈಜ ಮಿತಿ ಅಥವಾ ಶುದ್ಧ ಮಿತಿ ವರ್ಗಾಂತರ ಎಂದು ಕರೆಯಲಾಗುತ್ತೆ. ಆಕ್ಚುಯಲ್ ಲಿಮಿಟ್ಸ್ ಅಂದರೆ ಇಲ್ಲಿ 35 ಸಂಖ್ಯೆಯ ಕೆಳಮಿತಿಯನ್ನು ಪರಿಗಣಿಸ್ತೀವಿ, ಹಾಗೆ 39 ಮೇಲ್ಮಿತಿಯನ್ನು ಪರಿಗಣಿಸಿ ಈ ರೀತಿ ತೆಗೆದುಕೊಂಡ್ರೆ ಅವನ್ನ ಶುದ್ಧ ಮಿತಿಗಳು ಅಥವಾ ಆಕ್ಚುಯಲ್ ಲಿಮಿಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಇನ್ಕ್ಲೂಸಿವ್ ಇದೆಯಲ್ಲ, ಅದನ್ನ ಆಕ್ಚುಯಲ್ ಲಿಮಿಟ್ಸ್ ಅಂತ ಮಾಡ್ಕೋಬೇಕು, ತಪ್ಪಾಗಿದೆ ಅಲ್ಲಿ. ಓಕೆ. 34.5 35 ಕೆಳಮಿತಿ, 39 ಮೇಲ್ಮಿತಿ. ಹೀಗೆ ಪ್ರತಿ ವರ್ಗಾಂತರದಲ್ಲೂ ಕೆಳ ಸಂಖ್ಯೆಯ ಕೆಳಮಿತಿಯನ್ನ ಅಥವಾ ಆ ವರ್ಗಾಂತರದ ಮೇಲ್ಸಂಖ್ಯೆಯ ಮೇಲ್ಮಿತಿಯನ್ನು ನಾವು ಪರಿಗಣಿಸಿದರೆ ಅಂತಹ ವರ್ಗಾಂತರವನ್ನು ಏನಂತ ಕರಿತೀವಿ? ಶುದ್ಧ ಮಿತಿಗಳ ವರ್ಗಾಂತರ, ಆಕ್ಚುಯಲ್ ಲಿಮಿಟ್ಸ್ ಅಂತ ಕರಿತೀವಿ. ಉದಾಹರಣೆಯಲ್ಲಿ ಗಮನಿಸಬಹುದು. 34.5 35 ಕೆಳಮಿತಿ, 39.5 39 ಮೇಲ್ಮಿತಿ. ಈ ರೀತಿ ಪರಿಗಣಿಸಿದಂಥ ವರ್ಗಾಂತರಗಳನ್ನು ನಾವು ಶುದ್ಧ ಮಿತಿಗಳು ಅಥವಾ ಆಕ್ಚುಯಲ್ ಲಿಮಿಟ್ಸ್ ಅಂತ ಕರಿತೀವಿ. ಈ ಒಂದು ಕೋಷ್ಟಕದಲ್ಲಿ ವರ್ಜಿತ ಮಿತಿಯ ವರ್ಗಾಂತರಗಳು ಹೇಗಿರ್ತವೆ, ಸಮಾವಿಷ್ಟಿತ ಹೇಗಿರುತ್ತೆ ಹಾಗೂ ಶುದ್ಧ ಮಿತಿ ಹೇಗಿರುತ್ತೆ ಅನ್ನೋದನ್ನು ನೀವು ಗಮನಿಸ್ಬೋದು. ವರ್ಜಿತ ಮಿತಿಯಲ್ಲಿ 35-40, ಇಲ್ಲಿ 35-30 ಇದು ಆಕ್ಚುಯಲ್ ಆಗಿರೋದು. ಇಲ್ಲಿ 35 ಕೆಳಮಿತಿಯನ್ನು ಪರಿಗಣಿಸಿದೆ, 39 ಮೇಲ್ಮಿತಿಯನ್ನು, ಇದು ನಿಜವಾದಂಥ ಮಿತಿಗಳನ್ನು ತೋರಿಸಿದರೆ ಇದು ಸಮಾವಿಷ್ಟಿತ ಮಿತಿಗಳ ಪಟ್ಟಿಯಾಗಿದೆ. ಇದು ವರ್ಜಿತ, ಒಂದನ್ನು ಬಿಡ್ತಾ ಇದ್ದೀವಿ. 40 ಇಲ್ಲಿ ತಗೊಂಡಿಲ್ಲ, ಇಲ್ಲಿ 40 ತಗೊಂಡಿದ್ದೀವಿ, ಇಲ್ಲಿ 45 ತಗೊಂಡಿಲ್ಲ, ಇಲ್ಲಿ ಮಾತ್ರ 45 ತಗೊಳ್ತಾ ಇದ್ದೀವಿ. ಹೀಗಾಗಿ ಇದನ್ನ ವರ್ಜಿತ, ಇದನ್ನ ಯಾವುದನ್ನು ಕೂಡ ನಾವು ಬಿಡ್ತಾ ಇಲ್ಲ, ಇನ್ಕ್ಲೂಸಿವ್. ಇಲ್ಲಿ ಒರಿಜಿನಲ್ ಆಗಿರ್ತಕ್ಕಂಥ ಆಕ್ಚುಯಲ್ ಆಗಿರ್ತಕ್ಕಂಥ ಲಿಮಿಟ್ಸ್ ಅಂತ ತಗೊಂಡಿರುತ್ತೆ, ಇದಕ್ಕೆ ಆಕ್ಚುಯಲ್ ಲಿಮಿಟ್ಸ್ ಅಂತ ಕರಿತೀವಿ. ಸೊ ಇಷ್ಟು ಮಿತಿಗಳಲ್ಲಿ ಇರುವಂತಹ ನಾವು ವಿಧಗಳನ್ನು ನೋಡಿದ್ದೀವಿ. ಈಗ ಮತ್ತೊಂದು ಮುಖ್ಯವಾದಂತಹ ಅಂಶವನ್ನು ಕಲೀಲಿಕ್ಕೆ ಹೋಗೋಣ. ಅದು ವರ್ಗಾಂತರದ ಮಧ್ಯಬಿಂದು, ಮಿಡ್ ಪಾಯಿಂಟ್ ಆಫ್ ಎ ಕ್ಲಾಸ್ ಇಂಟರ್ವಲ್. ಏನದು ಮಿಡ್ ಪಾಯಿಂಟ್ ಆಫ್ ಎ ಕ್ಲಾಸ್ ಇಂಟರ್ವಲ್ ಅಂದರೆ, ಆವೃತ್ತಿ ವಿತರಣೆ ತಯಾರಿಸುವುದರಿಂದ ಅಂಕಗಳು ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ತವೆ. ಆದರೆ ಆವೃತ್ತ ವಿತರಣೆಯಲ್ಲಿ ಪ್ರತಿಯೊಂದು ವರ್ಗಾಂತರದಲ್ಲಿ ಅಂಕಗಳು ಸಮಾನಾಂತರವಾಗಿ ಹರಡಲ್ಪಟ್ಟಿರ್ತವೆ ಎಂದು ಊಹಿಸಲಾಗಿದೆ. ವರ್ಗಾಂತರದಲ್ಲಿರುವ ಎಲ್ಲ ಅಂಕಗಳನ್ನು ನಾವು ಪ್ರತಿನಿಧಿಸಬೇಕಾದ್ರೆ ಒಂದು ಅಂಕವನ್ನು ಮಾತ್ರ ಪ್ರತಿನಿಧಿಯಾಗಿ ತೆಗೆದುಕೊಳ್ತೀವಿ. ಆ ಒಂದೇ ಒಂದು ಅಂಕಕ್ಕೆ ನಾವೇನಂತ ಕರಿತೀವಿ? ಮಧ್ಯಬಿಂದು ಅಂತ ಕರಿತೀವಿ. Midpoint of a class interval is a representative of all scores in the class interval. ಹಾಗಾದರೆ ಮಧ್ಯಬಿಂದುವನ್ನು ಕಂಡುಹಿಡಲಿಕ್ಕೆ ಏನು ಮಾಡಬೇಕು? ಆ ಮಧ್ಯಬಿಂದುವನ್ನು ಕಂಡುಹಿಡಲಿಕ್ಕೆ ಒಂದು ಸೂತ್ರವನ್ನು ನಾವು ಬಳಸ್ತೀವಿ. ಸುಲಭವಾದ ಸೂತ್ರ ಇದೆ. ವರ್ಗಾಂತರದ ಮಧ್ಯಬಿಂದು ಕೆಳಕಂಡ ರೀತಿಯಲ್ಲಿ ಕಂಡುಹಿಡಿಯಬಹುದಾಗಿದೆ. ವರ್ಗಾಂತರದ ಮಧ್ಯಬಿಂದು ಈಕ್ವಲ್ಸ್ ವರ್ಗಾಂತರದ ಕೆಳಮಿತಿ ಪ್ಲಸ್ ವರ್ಗಾಂತರದ ಮೇಲ್ಮಿತಿ ಡಿವೈಡೆಡ್ ಬೈ 2. Midpoint of a class interval is equal to lower limit plus upper limit divided by 2. ಸೊ ಇಲ್ಲಿ ಒಂದು ವರ್ಗಾಂತರವನ್ನು ತೆಗೆದುಕೊಂಡು ಹೇಗೆ ನಾವು ಅದರ ಮಧ್ಯಬಿಂದುವನ್ನು ಕಂಡುಹಿಡಿದೇವೆ ಅನ್ನೋದನ್ನು ಲೆಕ್ಕದಲ್ಲಿ ತೋರಿಸಲಾಗಿದೆ. ಸಂಬಂಧಪಟ್ಟಂಥ ವರ್ಗಾಂತರ ಮತ್ತು ಅದರ ಮಧ್ಯಬಿಂದುವನ್ನು ಕೂಡ ಕೋಷ್ಟಕದಲ್ಲಿ ತೋರಿಸಲಾಗಿದೆ. ಇದು ಸರಳವಾದಂಥ ಒಂದು ಲೆಕ್ಕಾಚಾರವಾಗಿದೆ. ಈ ರೀತಿಯಾಗಿ ನಾವು ಮಧ್ಯಬಿಂದುವನ್ನು ಕಂಡುಹಿಡಿಯಬಹುದು. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಮಧ್ಯಬಿಂದುವನ್ನು ಮತ್ತು ವರ್ಗಾಂತರವನ್ನು ಹೇಗೆ ನಾವು ಬಳಸ್ತಾ ಇದ್ದೀವಿ ಅನ್ನೋದನ್ನು ತಿಳಿದುಕೊಂಡಿದ್ದೀವಿ. ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.